ಸೊ ಕಾವು ರೆಸ್ಟೋ ಬಾರ್ ಈಗ ಏನಿತ್ತು ವೈಟ್ ಫೀಲ್ಡ್ ಅಲ್ಲಿ ಅದನ್ನ ರೀನೇಮ್ ಮಾಡಿ ಊರು ಅಂತ ಮಾಡಿದ್ದಾರೆ. It's called Wonder Woman. ಓಕೆ. It's exclusively for women. They get a 15% off on all day. Okay, naughty is it? That's one of our best sellers. This is Bistro, one of our main seating areas in the entire place. So this is your bar section. This is our bar section. It's called the water hole. ಹಲೋ ನಮಸ್ಕಾರ ವೀಕ್ಷಕರೇ, HD ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸೊ ಇವತ್ತು ಕಾವು ರೆಸ್ಟೋ ಬಾರ್ ವೈಟ್ ಫೀಲ್ಡ್ ಅಲ್ಲಿ ಏನು ಲೊಕೇಟ್ ಆಗಿತ್ತೋ ಇವತ್ತು ಅದನ್ನ ರೀನೇಮ್ ಮಾಡಿ ಊರು ಅಂತ ಮಾಡ್ತಾ ಇದ್ದಾರೆ. ಸೊ ಒಂದು ಬ್ರಾಂಚ್ ನಿಮಗೆ JP ನಗರಲ್ಲಿ ಇದೆ. ಸೊ ಅದೇ ನೇಮಲ್ಲಿ ಇಲ್ಲಿ ನಿಮಗೆ ವೈಟ್ ಫೀಲ್ಡ್ ಅಲ್ಲೂ ಮಾಡ್ತಾ ಇದ್ದಾರೆ ಊರು ಅನ್ನೋದು. ಸೊ ಅದನ್ನ ಇವತ್ತು ರೀಲಾಂಚ್ ಇತ್ತು, ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಸೊ ಬನ್ನಿ ಒಳಗಡೆ ಹೋಗಿ ಅದರ ಆಂಬಿಯನ್ಸ್ ಹೇಗಿದೆ, ಫುಡ್ ಹೇಗಿದೆ ಅನ್ನೋ ಟೇಸ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಇದು ಎಂಟ್ರೆನ್ಸ್. ಇದು is a lobby. Okay, so this is the multi-purpose space. Okay. So ಇಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋಸ್ ನಡೆದಿದೆ, ಮ್ಯೂಸಿಕ್ ಕಾನ್ಸರ್ಟ್ಸ್ ನಡೆದಿದೆ ಇಲ್ಲಿ. ಓಕೆ. ಮನರ್ ಸೇತು ಅಂತವರೆಲ್ಲ ಇಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಎಲ್ಲರೂ ಬಂದಿದ್ದಾರೆ ಇಲ್ಲಿ. ಓಕೆ. ಸೊ ದಿಸ್ ಆರ್ ಕೆಪಾಸಿಟಿ ಆಫ್ 300 ಪೀಪಲ್. ಓಕೆ. ಈ ಸ್ಪೇಸ್ ನ ರೆಂಟ್ ಕೊಡ್ತೀರಾ? ರೆಂಟ್ಗೂ ಕೊಡ್ತೀವಿ, ಅವರ್ಲಿನೂ ಕೊಡ್ತೀವಿ, ಡೈಲಿ ಒಂದು ಕೊಡ್ತೀವಿ. ಆದ್ರೆ ಎಲ್ಲಾ ತರದ್ದು ಇಲ್ಲಿ ಮಾಡ್ಬೋದು, ಇಲ್ಲಿ ಈವೆಂಟ್ಸ್ ಮಾಡ್ಬೋದು. ಓಕೆ. ಸೊ ಎವ್ರಿ ವೀಕೆಂಡ್ ಫ್ಲೀ ಮಾರ್ಕೆಟ್ ಇದ್ದೇ ಇರುತ್ತೆ. ಓಕೆ. ಎವ್ರಿ ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಓಕೆ. 3 days ಇದ್ದೇ ಇರುತ್ತೆ ವೀಕ್ಲಿ. 3 days ಇದ್ದೇ ಇರುತ್ತೆ. ದೆನ್ ವಿ ಹ್ಯಾವ್ ದಿ ಇನ್ಸ್ಟೆಂಟ್ ಫೋಟೋ ಬೂತ್. ಓಕೆ. So this is our first zone. ಓಕೆ. ಫಾರೆಸ್ಟ್ ಝೋನ್. ಸೊ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದೀರಾ? So it's called forest. ಓಕೆ. So ಇಲ್ಲೂ ಸೀಟಿಂಗ್ ಇದೆ ಇಲ್ಲಿ. So this is our second zone, but ಇವತ್ತು ಒಂದು ಪ್ರೈವೇಟ್ ಪಾರ್ಟಿ ಗೋಯಿಂಗ್ ಆನ್. ಓಕೆ. ಸೊ ಅದನ್ನ ಇವಾಗ ಶೂಟ್ ಮಾಡಕ್ ಆಗಲ್ಲ. ಓಕೆ. ಅದಾದ ಇವ್ರು ಇನ್ನೊಂದು 9 ದಲ್ಲಿ ಓಕೆ. ಅವಾಗ ಶೂಟ್ ಮಾಡ್ತಾರೆ. ಶೋರ್. That's one of our most famous of photogenic place. So these are library. We have Kerem, we have Jenga, and we have a TT table and a pool table as well. ಫ್ಯೂಸ್ ಬಾಲ್. Pool ball is there. ಅಂತ ಕೇಳಿದಾರ ಇಂದ್ರಾನಗರಲ್ಲಿ ಹುಲ್ಲು ಐಸ್ ಕ್ರೀಮ್. ಕೇಳಿದ್ದೀನಿ. So they have collaborated with Uru. ಓಕೆ. So this is Olo ice creams. We have all their flavors. ಓಕೆ. So this is called Pew Ding Ding, our dessert coffee brand. So our chef has baked to the Queen of England. So it's one of the most up and coming go-to dessert place in Bangalore. ಓಕೆ. Pew Ding Ding anta. Pew Ding Ding. So idರಲ್ಲಿ filter coffee creme brulee, michidoi creme brulee, and this is one of our best sellers, Naughty Hazel anta. Okay, Naughty Hazel. That's one of our best sellers. Okay. And biscuit cheesecake, and this again is one of our best sellers, Baileys and Co. Okay. It's all veg or? So this has egg in it, and this has alcohol. Okay. So this is made from homemade Baileys. Baileys ಇದೆಯಲ್ಲ, ಅದನ್ನ homemade ನಾವೇ ಇನ್ ಹೌಸ್ ಮಾಡಿ ಮಾಡ್ತಾರೆ. So it's not just a dessert brand. We have coffee as well. Okay. Coffee section. ಸೊ ಇದನ್ನ ಕಾಫಿ ನಮ್ದು ಏನ್ ಸೋರ್ಸ್ ಮಾಡ್ತೀವೋ ನಮ್ದೇ ಎಸ್ಟೇಟ್ ಇದೆ ಕೂರ್ಗಲ್ಲಿ, ಕೊಡಗಲ್ಲಿ. ಓಕೆ. ಸೊ ಅಲ್ಲಿಂದಾನೆ ಡೈರೆಕ್ಟ್ಲಿ ಇಲ್ಲಿ ಬರುತ್ತೆ. ಓಕೆ. ಸೊ ದಿಸ್ ಏರಿಯಾ ಇಸ್ ಕಾಲ್ಡ್ ದ ಕೆಫೆ. ಓಕೆ. ಇದು ಕೆಫೆ ಅಂತ.
ಅಂಡ್ ಇಟ್ ಈಸ್ ಪೆಟ್ ಫ್ರೆಂಡ್ಲಿ ಅಲ್ಲ? ಯಾ, ಇದು ಪೆಟ್ ಫ್ರೆಂಡ್ಲಿ. ಫಾರೆಸ್ಟ್ ಅಂಡ್ ಕ್ಯಾಬನ್ ನೋಡಿದ್ರಲ್ಲ, ಅದು ಮೂರು ಪೆಟ್ ಫ್ರೆಂಡ್ಲಿ. ಓಕೆ, ಮೂರು ಪೆಟ್ ಫ್ರೆಂಡ್ಲಿ ಆಗಿದೆ. So these are merchandise wall. So we have caps, we have keychains, we have tote bags, we have t-shirts, and we have a beer mug as well, which is 300 ml. ಓಕೆ. This is bistro, one of our main seating areas in the entire place. ಓಕೆ, And here also we have foosball. ಓಕೆ. ಇಂಡೋರ್ ಗೇಮ್ಸ್. Yeah. Our main audience is family and women. ಓಕೆ. ಸೊ ಇಲ್ಲಿ ನೀವು ನೋಡ್ಬೋದು, ಎಲ್ಲ ಜಾಸ್ತಿ ಫ್ಯಾಮಿಲಿ ಮಕ್ಕಳೇ. ಹೌದು, ಕಂಪ್ಲೀಟ್ ಫ್ಯಾಮಿಲೀಸೇ ಜಾಸ್ತಿ ಬಂದಿದ್ದಾರೆ. ಸೊ we give sort of a community feeling, and we are trying to build a community. ಓಕೆ ಸರ್, ಬಿಫೋರ್ ಇಟ್ ವಾಸ್ ಎ ಕಾವು ಅಲ್ಲ? ಸೊ ವೈ ಇಟ್ ಈಸ್ ನೇಮ್ಡ್ ಆಸ್ ಊರು ನೌ? So we want Behind to expand Uru. ಓಕೆ. Uru is known for his food and his beer. So we thought, okay, let us enhance the whole experience to other places in Bangalore. So that's why we decided to rebrand it as Uru. ಊರು. ಓಕೆ. ಸೊ ದಿಸ್ ಈಸ್ ಯುವರ್ ಬಾರ್ ಸೆಕ್ಷನ್. This is our bar section. It's called the water hole. It's called Cicada. Every Friday, Saturday, we have DJ night show. Again, this is for skating as well. That's our DJ. ಇದೆಲ್ಲ ನಮ್ದು ಮೆನ್ಯೂಸ್ ಇದು. ಸೊ ಓಕೆ, ಮೆನ್ಯೂ, ಕಾಫಿ ಮೆನ್ಯೂ, ಬಾರ್ ಮೆನ್ಯೂ, ಫುಡ್ ಮೆನ್ಯೂ, ಡೆಸರ್ಟ್ ಮೆನ್ಯೂ, ಕೆಫೆ ಮೆನ್ಯೂ, ಊರು ಅಂಡ್ ಯು. Uru and so basically it has everything that Uru has to offer. Okay. Okay, with combo everything. Everything. So it has this Packages, basic so. packages. There's a food package, party ganta. Okay. So these are recommended desserts. And what offer we have a thing called Wonder Woman. Okay. It's exclusively for women. Okay. Any group women above 3 they get a 15% off on all day. Okay. And And this is called as Stone Age. Stone Age anta. These are primary most asked for location for dining. Okay. So Stone Age andre, so because of that you build everything in stone. Yes. Okay. So ideno andre we are more into connecting to nature. Okay. Uru JP Nagar allo everything is green. Okay. It's basically connecting to nature. ಸೊ ಕಾವು ರೆಸ್ಟೋ ಬಾರ್ ಈಗ ಏನಿತ್ತು ವೈಟ್ ಫೀಲ್ಡ್ ಅಲ್ಲಿ ಅದನ್ನ ರೀನೇಮ್ ಮಾಡಿ ಊರು ಅಂತ ಮಾಡಿದ್ದಾರೆ. ಸೊ ಅದಕ್ಕೆ ಇನ್ವೈಟ್ ಮಾಡಿದ್ರು. ಸೊ ಒಂದಷ್ಟು ಡಿಶಸ್ ಕೂಡ ಕೊಟ್ಟಿದ್ದಾರೆ. ಇನ್ನೊಂದಷ್ಟು ಆರ್ಡರ್ ಮಾಡಿದ್ವಿ, ಬರ್ತಾ ಇದೆ. ಸೊ ಇಲ್ಲಿ ಏನೇನಿದೆ ಅಂದ್ರೆ ಗಾರ್ಲಿಕ್ ಚಿಕನ್ ಇದೆ, ಇಲ್ಲಿ ಗೋಲ್ಡನ್ ಚಿಕನ್ ಇದೆ, ಇಲ್ಲಿ ರವಾ ಪ್ರಾನ್ಸ್ ಇದೆ, ಇಲ್ಲಿ ವೆಜ್ ಕಟ್ಲೆಟ್ ತರ ಮಾಡಿದ್ದಾರೆ, ಒಂದು ವೆಜ್ ಕಬಾಬ್, ಆಮೇಲೆ ಇಲ್ಲಿ ಪನ್ನೀರ್ ಚಿಲ್ಲಿ ಇದೆ. ಸೊ ಗಾರ್ಲಿಕ್ ಚಿಕನ್ ಇಂದ ಸ್ಟಾರ್ಟ್ ಮಾಡೋಣ. ಇವಾಗ ಈ ಸೋಯಾ ಸಾಸ್ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ದಾರೆ. ಹಾಗೆ ಗಾರ್ಲಿಕ್ ನಿಮಗೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಿರೋದ್ರಿಂದ ಅವಾಗ ನಿಮಗೆ ಎವ್ರಿ ಬೈಟ್ ಸಿಗುತ್ತೆ. ಸೊ ನೆಕ್ಸ್ಟು ಈ ಗೋಲ್ಡನ್ ಚಿಕನ್ನ ಟ್ರೈ ಮಾಡೋಣ. ಅವರು ಈ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಫ್ರೈ ಮಾಡಿರೋದು. ಸೊ ಒಂದು ಲೈಟ್ ಆದ ಮಸಾಲ, ಓಕೆ ಪರವಾಗಿಲ್ಲ. ನೆಕ್ಸ್ಟು ರವಾ ಪ್ರಾನ್ಸ್ ಇದೆ, ನೋಡಿ ಹೆಂಗಿದೆ ಅಂತ. ನೋಡಿ ಕಂಪ್ಲೀಟ್ ರವಾದಲ್ಲಿ ಡೀಪ್ ಫ್ರೈ ಮಾಡಿ ಕೊಟ್ಟಿದ್ದಾರೆ. ಸಾಕಾಗಿದೆ ಮಾತ್ರ, ಪ್ರಾನ್ಸ್ ಮಾತ್ರ ಸೂಪರ್. ಸೊ ನೀವು ಇಲ್ಲಿ ಬಂದು ಏನ್ ಮಿಸ್ ಮಾಡ್ತೀರಾ ಇಲ್ವಾ ಗೊತ್ತಿಲ್ಲ, ಬಟ್ ಪ್ರಾನ್ಸ್ ರವಾ ಫ್ರೈ ಮಾತ್ರ ಮಿಸ್ ಮಾಡಕ್ಕೆ ಹೋಗ್ಬೇಡಿ, ಸೂಪರ್ ಆಗಿದೆ. ಸೊ ಗರಿ ಗರಿಯಾಗಿ ಟೇಸ್ಟ್ಫುಲ್ ಆಗಿ ಸಖತ್ತಾಗಿದೆ. ಬಂದು ಒಂದ್ಸಲ ಅದು ಟ್ರೈ ಮಾಡಿ. ಅದ್ಭುತ. ಸೊ ನಮಗೆ ಅಂತಾನೆ ಸಪ್ರೇಟ್ ಬೊಫೆಟ್ ರೆಡಿ ಮಾಡಿದ್ದಾರೆ. ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಮೊದಲನೇದಾಗಿ ಇಲ್ಲಿ ಏನೋ ಬ್ರೆಡ್ ಇಟ್ಟಿದ್ದಾರೆ, ಆಮೇಲೆ ರೈತ, ಇದು ಪೈನಾಪಲ್ ಹಾಕಿರೋ ರೈತ, ಮೊಸರು ಬಜ್ಜಿ ಅಂತಾರಲ್ಲ ಅದು. ಇದು ಬಂದು ಬೂಂದಿ ಹಾಕಿರೋ ರೈತ. ಇಲ್ಲೇನೋ ಬೀಟ್ರೋಟ್ ಅದೇನೋ ಅಂದ್ರು ಚಟ್ನಿ ಥರ ಇದೆ, ಇಲ್ಲಿ ನಾರ್ಮಲ್ ಚಟ್ನಿ ಥರ ಇದೆ. ಆಮೇಲೆ ಇಲ್ಲಿ ಗ್ರೀನ್ ಸಲಾಡ್, ಹಪ್ಪಳ, ಇಲ್ಲಿ ಮೊಸರನ್ನ,
ಇದು ಸ್ವೀಟ್ ಚಿಲ್ಲಿ ಡ್ರೆಸ್ಸಿಂಗ್ ಅಂತ ಈ ಸಲಾಡ್ ಮೇಲೆ ಇದು ಮಾಡ್ಕೊಳ್ಳೋದಕ್ಕೆ. ಇದು ಬಂದು ಸ್ಪೈಸಿ ಇದು. ಆಮೇಲೆ ಇನ್ನೊಂದೇನೋ ಇಲ್ಲೊಂದು ಯಾವುದೋ ಇಟ್ಟಿದ್ದಾರೆ. ಇಲ್ಲೆಲ್ಲ ಗ್ರೀನ್ ಸಲಾಡ್ಸ್ ಇದೆ ನೋಡಿ. ಸೊ ಇಲ್ಲಿ ಬೇಬಿಕಾರ್ನ್ ಇದೆ, ಬೇಬಿಕಾರ್ನ್ ಡ್ರೈ. ಇಲ್ಲಿ ಬಂದು ಪನ್ನೀರ್ ಚಿಲ್ಲಿ. ಅಲ್ಲಿ ಇದು ವೆಜ್ ಕಬಾಬ್. ಇದು ಊರು ಚಿಕನ್ 65. ಆಮೇಲೆ ಇದು ಗಾರ್ಲಿಕ್ ಚಿಕನ್, ಗೋಲ್ಡನ್ ಗಾರ್ಲಿಕ್ ಚಿಕನ್. ಇದು ಪ್ರಾನ್ಸ್ ಫ್ರೈ, ಪ್ಯಾಂಕೋ ಪ್ರಾನ್ಸ್ ಅಂತೆ. ಆಮೇಲೆ ಇಲ್ಲಿ ಇಂಡಿಯನ್ ಬ್ರೆಡ್ ಇದೆ, ಅಂದರೆ ರೊಟ್ಟಿನ ಇವರು ಇಂಡಿಯನ್ ಬ್ರೆಡ್ ಅಂತಾರೆ. ಹಾಗೆ ಇಲ್ಲಿ ಕಡಾಯಿ ಪನ್ನೀರ್. ಇದು ದಾಲ್ ಪಂಚರತನ್ ಅಂತೆ ನೋಡಿ. ವೆಜ್ ಸಬ್ಜಿ, ಗ್ರೀನ್ ಪೀಸ್ ಪಲಾವ್, ಫ್ರೈಡ್ ರೈಸ್, ಏನೋ ಸ್ಟಿರ್ ಫ್ರೈಡ್ ಏಷ್ಯನ್ ಗ್ರೀನ್ಸ್ ಅಂತ ಇದು. ಈ ಕಡೆ ಸೂಪ್ ಅಲ್ಲ, ಈ ಕಡೆ ಸಲಾಡ್ ಅಲ್ಲ, ಆ ಥರ ಮಾಡಿದ್ದಾರೆ. ವೆಜ್ ಕರಿ, ವೈಟ್ ರೈಸ್, ಇದು ಬಟರ್ ಚಿಕನ್, ಚಿಕನ್ ಮಂಚೂರಿಯನ್, ಗಾಜರ್ ಕಾ ಹಲ್ವಾ, ಗುಲಾಬ್ ಜಾಮೂನ್, ಐಸ್ ಕ್ರೀಮ್. ಹಾಗೆ ಇಲ್ಲೊಂದಷ್ಟು ಕೇಕ್ಸ್ ಇದೆ. ಸೊ ಮೈನ್ ಕೋರ್ಸಲ್ಲಿ ಒಂದಷ್ಟು ಐಟಮ್ ಹಾಕೊಂಬಂದಿನಿ. ರೋಟಿ, ಚಿಕನ್ ಮಂಚೂರಿಯನ್ನು, ಇದು ವೆಜ್ ಫ್ರೈಡ್ ರೈಸು, ಇದು ಬಟರ್ ಚಿಕನ್ ಮಸಾಲ, ಆಗಲೇ ಪ್ರಾನ್ಸ್ ತಿಂದ್ವಲ್ಲ ರವಾ ಪ್ರಾನ್ಸ್, ಅದು ಸ್ವಲ್ಪ ಸಲಾಡು, ಮತ್ತು ಇದು ಬೇಬಿಕಾರ್ನ್ ಫ್ರೈ. ಸೊ ಬೇಬಿಕಾರ್ನ್ ಫ್ರೈಯಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಸೇಮ್ ಎಲ್ಲ ಕಡೆ ಸಿಗೋ ಥರನೇ ಇದೆ. ಸೊ ಸ್ವಲ್ಪ ಈ ರೊಟ್ಟಿ ಜೊತೆ ಬಟರ್ ಚಿಕನ್ ಮಸಾಲ ಟ್ರೈ ಮಾಡಿಬಿಡೋಣ. ಸ್ವಲ್ಪ ಸ್ವೀಟು, ಖಾರ ಖಾರ, ಹುಳಿ ಹುಳಿ, ಆ ಥರ ಟೇಸ್ಟು. ಸೊ ಕಾಂಬಿನೇಷನ್ ಆಫ್ ಎಲ್ಲ ಸಾಫ್ಟಾಗಿದೆ ಚಿಕನ್ ಕೂಡ. ಸೊ ಚೆನ್ನಾಗಿದೆ. ಸೊ ನೆಕ್ಸ್ಟು ಚಿಕನ್ ಮಂಚೂರಿಯನ್ ಇತ್ತು, ಅದನ್ನು ಟೇಸ್ಟ್ ಮಾಡೋಣ. ಸೊ ಮಂಚೂರಿಯನ್ನ ಫುಲ್ ಸಾಸಿ ಮಾಡಿದ್ದಾರೆ. ಈ ಸೋಯಾ ಸಾಸ್ ಎಲ್ಲ ಜಾಸ್ತಿ ಹಾಕಿ ಸ್ವಲ್ಪ ಗ್ರೇವಿ ಥರ ಮಾಡಿದ್ದಾರೆ ಮಂಚೂರಿಯನ್ನು. ಮಂಚೂರಿಯನ್ ಟೈಪಲ್ಲಿ ಮಾಡಿದ್ದಾರೆ, ಬಟ್ ಅವರು ಫ್ರೈ ಮಾಡಿಲ್ಲ, ಗ್ರೇವಿ ಟೈಪ್ ಮಾಡಿದ್ದಾರೆ. ಓಕೆ, ಸೊ ನನಗೆ ಈ ಪ್ರಾನ್ಸು ತುಂಬ ಇಷ್ಟ ಆಯಿತು. ರವಾ ಪ್ರಾನ್ಸು ಸಖತ್ತಾಗಿದೆ. ಸೊ ಮೇಡೆಯಿಂದ ಕ್ರಿಸ್ಪಿಯಾಗಿ ತಿಂತಾ ಇದ್ರೆ ಒಳ್ಳೆ ಮಜಾ ಸಿಗ್ತಾ ಇದೆ. ಸೊ ಹಂಗಾಗಿ ಸೊ ಮತ್ತೆ ತಿರ್ಗಾ ಹಾಕೊಂಬಂದೆ. ಸೂಪರ್. ಸೊ ಆಗಲೇ ಹೇಳ್ದಂಗೆ ನೀವು ಏನು ಮಿಸ್ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ. ಈ ರವಾ ಪ್ರಾನ್ಸ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಬಂದರೆ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಅಂತಲೇ ಹೇಳ್ತೀನಿ. ಸೊ ಕೊನೆಯದಾಗಿ ಈ ವೆಜ್ ರೈಸ್ ಇದೆ, ಅದನ್ನು ಟೇಸ್ಟ್ ಮಾಡಿಬಿಡೋಣ. ಸೊ ಬಾಸುಮತಿ ರೈಸಲ್ಲಿ ಮಾಡಿರೋವಂಥ ಈ ವೆಜ್ ಫ್ರೈಡ್ ರೈಸು ಸ್ವಲ್ಪ ಬಟಾಣಿ ಮತ್ತು ಕಾರ್ನೆಲ್ಲ ಹಾಕಿ ಮಾಡಿದ್ದಾರೆ. ಓಕೆ, ಚೆನ್ನಾಗಿದೆ. ಸೊ ನೆಕ್ಸ್ಟ್ ಡೆಸರ್ಟ್ ಕಡೆ ಹೋಗ್ಬಿಡೋಣ, ಬನ್ನಿ. ಸೊ ಡೆಸರ್ಟಲ್ಲಿ ಕ್ಯಾರೆಟ್ ಹಲ್ವಾ, ಗುಲಾಬ್ ಜಾಮೂನ್, ಅಲ್ಲೇ 2 ಫ್ಲೇವರ್ ಐಸ್ ಕ್ರೀಮು, ಚೀಸ್ ಕೇಕ್ ಎಲ್ಲ ಇತ್ತು. ಸೊ ಫಸ್ಟು ಕ್ಯಾರೆಟ್ ಹಲ್ವಾ ಟೇಸ್ಟ್ ಮಾಡೋಣ. ಯಥೇಚ್ಛವಾಗಿ ತುಪ್ಪ ಹಾಕಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ಸಖತ್ತಾಗಿ ಮಾಡಿದ್ದಾರೆ. ಸೊ ಸಖತ್ತಾಗಿದೆ. ಸೊ ನೆಕ್ಸ್ಟು ಗುಲಾಬ್ ಜಾಮೂನ್. ಯಥೇಚ್ಛವಾಗಿ ಸ್ವೀಟ್ ಹಾಕಿ ಮಾಡಿದ್ದಾರೆ. ಸೊ ಒಳಗಡೆನು ಫುಲ್ ಸಾಫ್ಟಾಗಿ ಒಂಥರ ಗಟ್ಟಿ ಇರುತ್ತೆ ಒಂದೊಂದು ಕಡೆ. ಸೊ ಆ ಥರ ಇಲ್ಲ, ಒಳಗಡೆ ಎಲ್ಲ ಫುಲ್ ಸಾಫ್ಟಾಗಿ ಸಖತ್ತಾಗಿದೆ ಗುಲಾಬ್ ಜಾಮೂನು. ಅದ್ಭುತ. ಸೊ ನೆಕ್ಸ್ಟು ಚೀಸ್ ಕೇಕ್ ಇದೆ. ಬೆಣ್ಣೆ ಥರ ಇದೆ ಚೀಸ್ ಕೇಕು, ಫುಲ್ ಸಾಫ್ಟಾಗಿ ಸಖತ್ತಾಗಿದೆ. ಓ, ಕೊನೆಯದಾಗಿ ಐಸ್ ಕ್ರೀಮು. ಸೊ ಸಖತ್ತಾಗಿತ್ತು.
ಸೊ ಕೇಕ್ ಕಟಿಂಗ್ ನಡೀತಾ ಇದೆ, ಬನ್ನಿ ಹೋಗ್ಬಿಟ್ಟು ಬಂದ್ಬಿಡೋಣ. ಸೊ ಫೈನಲಿ ಒಂದೊಳ್ಳೆ ಆಂಬಿಯನ್ಸ್, ನೀವು ಫ್ಯಾಮಿಲಿ ಜೊತೆ ಬರ್ತೀರೋ, ಇಲ್ಲಾಂದ್ರೆ ಆಫೀಸ್ ಇವೆಂಟ್ ಮಾಡ್ತಿರೋ, ಇಲ್ಲ ಏನಾದ್ರೂ ಫಂಕ್ಷನ್ ಮಾಡ್ತಿರೋ, ಎಲ್ಲದಕ್ಕೂ ಸೂಟಬಲ್ ಆಗುವಂತ ಜಾಗ. ಸೊ ನಿಮ್ಗೆ ಆ ಥೀಮ್, ಫಾರೆಸ್ಟ್ ಥೀಮ್ ಆಗ್ಲಿ, ಸ್ಟೋನ್ ಥೀಮ್ ಆಗ್ಲಿ, ಸಕ್ಕದಾಗಿದೆ ಆಂಬಿಯನ್ಸ್ ಮತ್ತೆ ಆ ವೈಬ್. ಮತ್ತೆ ಎವ್ರಿ ಫ್ರೈಡೆ, ಸ್ಯಾಟರ್ಡೆ, ಸಂಡೇ ನಿಮಗೆ ಡಿಜೆ ಕೂಡ ಅವೈಲೇಬಲ್ ಇರುತ್ತೆ. ಸೊ ಹಾಗೆ ನಿಮ್ಗೆ ಇಲ್ಲಿ ಪ್ಯಾಕೇಜಸ್ ಇರುತ್ತೆ, ಡ್ರಿಂಕ್ಸ್ ಪ್ಯಾಕೇಜಸ್ ಆಗಲಿ, ಇಲ್ಲ ಫುಡ್ ಪ್ಯಾಕೇಜಸ್ ಆಗಲಿ, ಇಲ್ಲ ಎರಡು ಕಂಬೈನ್ ಪ್ಯಾಕೇಜಸ್ ಆಗಲಿ, ಎಲ್ಲಾನು ಇರುತ್ತೆ. ಸೊ ನೀವು ಒಂದ್ಸಲ ವಿಸಿಟ್ ಮಾಡಿ. ಈಗ ಹೊಸದಾಗಿ ಆಗಿರುವಂತ ಊರು ವೈಟ್ ಫೀಲ್ಡ್ ಅಲ್ಲಿ. ಸೊ JP ನಗರದಲ್ಲಿ ಇನ್ನೊಂದು ಬ್ರಾಂಚ್ ಇದೆ. ಸೊ ಸಕ್ಕದಾಗಿದೆ ಆ ವೈಬ್. ಸೊ ಬಂದು ನೀವು ಎಂಜಾಯ್ ಮಾಡಿ. ಥ್ಯಾಂಕ್ ಯು.